ನಮಸ್ಕಾರ. ಯಾವ ರಾಶಿಗೆ ಯಾವ ಕಾಯಿಲೆಗಳು ಬರುತ್ತೆ, ಯಾವ ರಾಶಿಯವರು ಯಾವ ವಯಸ್ಸಿನಲ್ಲಿ ಸಾವು ಬರುತ್ತೆ, ಸಾಯ್ತಾರೆ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ರಿ, ಇವಾಗ ಈ ಎಸ್ಪೆಷಲಿ ಜಾತಕದಲ್ಲೇನಾದರೂ ರವಿ ನೀಚನಾಗಿದ್ದರೆ ಕಣ್ಣಿಗೆ ಸಂಬಂಧಪಟ್ಟಂತೆ ತಲೆನೋವು, ಮೈಗ್ರಾನು, ಅರ್ಧ ತಲೆನೋವು, ಸೈನಸ್ಸು, ತಲೆಗೆ ಸಂಬಂಧಪಟ್ಟಂತೆ, ಕಣ್ಣಿಗೆ ಸಂಬಂಧಪಟ್ಟಂತೆ, ಈ ಒಂದು ಮುಖ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ರಿಲೇಟೆಡ್ಸು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಇನ್ನು ಚಂದ್ರ ನೀಚನಾಗಿದ್ದರೆ ಜಾತಕದಲ್ಲಿ ಈ ಮಾನಸಿಕವಾದ ಖಿನ್ನತೆ, ಡಿಪ್ರೆಷನ್ಸ್ಗೆ ಹೋಗೋದು, ತುಂಬ ಸೆನ್ಸಿಟಿವ್, ತುಂಬ ಸೂಕ್ಷ್ಮದವರು, ಮಾತಿಗೆ ಅಳೋದು, ಚೀರಾಟ ಮಾಡೋದು, ಕಿರ್ಚಾಟ ಮಾಡೋದು, ಈ ಮಾನಸಿಕವಾದ ಖಿನ್ನತೆ, ತೊಳಲಾಟ, ಭಯ, ಫೋಬಿಯಾ ಅಂತ ಹೇಳ್ತೀವಿ ನಾವು. ಇನ್ನು ಕುಜ ನೀಚನಾಗ್ಬಿಟ್ರೆ ಜಾತಕದಲ್ಲಿ ಈ ರಕ್ತಕ್ಕೆ ಸಂಬಂಧಪಟ್ಟಂತೆ, ಬ್ಲಡ್ಡಿಗೆ ಸಂಬಂಧಪಟ್ಟಂತೆ, ಮೂಳೆಗೆ ಸಂಬಂಧಪಟ್ಟಂತೆ, ಬಿ ಪಿ, ಆ ಒಂದು ರಿಲೇಟೆಡ್ಸ್ಗಳೆಲ್ಲ ಇರುತ್ತೆ. ಈ ಪೈಲ್ಸ್ಗಳಾಗೋದು, ಆಪ್ರೇಷನ್ಸ್ಗಳಾಗೋದು, ಬಿದ್ದು ಪೆಟ್ಟು ಮಾಡ್ಕೊಂಡು ಮೂಳೆಗೆ ಸಂಬಂಧಪಟ್ಟಂತೆ ಹೊಡೆತಗಳು ಬೀಳೋದು ರಿಲೇಟೆಡ್ಸ್ ಇರುತ್ತೆ. ಇನ್ನು ಈ ರಾಹು ಎಲ್ಲ ಕ್ಯಾನ್ಸರ್ಗೆ ಕಾರಕ ಅಂತ ಹೇಳ್ತೀವಿ ನಾವು. ಇನ್ನು ಗುರು ನೀಚನಾಗಿದ್ದಾಗ ಜಾಂಡೀಸು, ಶುಗರು, ಟಿ ಬಿ, ಡಯಾಬಿಟಿಸು, ಲಿವರು, ಪ್ಯಾಂಕ್ರಿಯಸ್ಸು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಸಣ್ಣ ಕರಳು, ದೊಡ್ಡ ಕರಳು, ಗಾಲ್ ಬ್ಲ್ಯಾಡರು, ಇದಕ್ಕೆ ಸೂಚನೆ ಕೊಡ್ತಾನೆ. ಶ್ವಾಸಕೋಶಕ್ಕೆ, ಹಾರ್ಟಿಗೆ, ಮತ್ತು ರವಿನೂ ಅಷ್ಟೇ ಹಾರ್ಟಿಗೆ ಸಂಬಂಧಪಟ್ಟಂತೆ ಹೃದಯಾಘಾತ, ಆ ಒಂದು ರಿಲೇಟೆಡ್ಸು ಬರುತ್ತೆ. ಇನ್ನು ಶನಿ ಬಂದು ಕ್ಯಾನ್ಸರ್ಸ್ ರಿಲೇಟೆಡ್ಸಿಗೆ ಸಂಬಂಧಪಟ್ಟಂತೆ. ಇನ್ನು ಕೇತುನೂ ಅಷ್ಟೇ. ಈ ಬುಧ ನೀಚನಾಗಿದ್ದಾಗ ಸ್ಟ್ಯಾಮರಿಂಗು, ತೊದಲು ಬರೋದು, ನರ ದೌರ್ಬಲ್ಯತೆಗಳು ಬರೋದು, ಬುದ್ಧಿ ಭ್ರಮಣೆ ಒಂದು ರಿಲೇಟೆಡ್ಸ್ ಇರೋದು, ಬ್ರೈನ್ಗೆ ಸಂಬಂಧಪಟ್ಟಂತೆ ರಿಲೇಟೆಡ್ಸ್ ಇರುತ್ತೆ. ಇನ್ನು ಶುಕ್ರ ಬಂದು ವೀರ್ಯಕಾರಕ ಅಂತೀವಿ. ಈ ಗರ್ಭಕೋಶ, ಅಂಡಾಣು, ವೀರ್ಯಾಣು, ಗರ್ಭಕೋಶದ ತೊಂದರೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ, ಹೊಟ್ಟೆಗೆ ಸಂಬಂಧಪಟ್ಟಂತೆ, ಅಂಡಾಣು, ವೀರ್ಯಾಣು ಮಕ್ಕಳಾಗ್ದಲೇ ಇರೋದು ರಿಲೇಟೆಡ್ಸು, ಗರ್ಭಕೋಶದ ಕ್ಯಾನ್ಸರ್ಸು, ಇನ್ನೊಂದು ಮತ್ತೊಂದು, ಈ ಒಂದು ರಿಲೇಟೆಡ್ಸ್ಗಳಿಗೆಲ್ಲ ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಯಾವ ರಾಶಿಗೆ ಯಾವ ಕಾಯಿಲೆ ಬರುತ್ತಪ್ಪ ಅಂತಂದರೆ, ಇವಾಗ ನೋಡಿ, ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಾ ಇರಲಿ, ದಶಾಭುಕ್ತಿಗಳಲ್ಲಿ ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ದುಸ್ಥಾನಗಳು ಮನೆ ಜೊತೆಗೆ 4ನೇ ಮನೆ, 10ನೇ ಮನೆ ಬಂದರೆ ಪದೇ ಪದೇ ಕಾಯಿಲೆಗಳು ಉಲ್ಬಣ ಆಗೋದು, ಪದೇ ಪದೇ ಆಸ್ಪತ್ರೆಗೆ ಹೋಗೋದು, ಪದೇ ಪದೇ ಟ್ರೀಟ್ಮೆಂಟ್ ತಗೊಂತಿರೋದು, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಬೆಡ್ ರಿಡನ್ ಆಗೋದು, ಮಾರಣಾಂತಿಕ ದೀರ್ಘಕಾಲಿಕ ಮಾರಣಾಂತಿಕ ಕಾಯಿಲೆಗಳು ಬರೋದು, ಈ ಬಿದ್ದು ಪೆಟ್ಟು ಮಾಡ್ಕೊಳೋದು, ಎಷ್ಟು ಆಸ್ಪತ್ರೆಗೆ ತೋರಿಸಿದ್ರು ಸ್ಕ್ಯಾನಿಂಗು, MRI, CT ಸ್ಕ್ಯಾನು, ಬ್ಲಡ್ ಟೆಸ್ಟ್ಗಳು ಏನು ಮಾಡಿಸಿದ್ರು ನಾರ್ಮಲ್ಲು, ಬಟ್ ಕಾಯಿಲೆಗಳು ವಾಸಿ ಆಗ್ತಿರಲ್ಲ. ನೀವೇನು ಅನ್ಕೊಂಬಿಡ್ತೀರಾ, ಯಾರೋ ಮಾಟ ಮಂತ್ರ, ವಾಮಾಚಾರ ಇದಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ರಿಲೇಟೆಡ್ಸ್ ಅದು ಮೈಂಡಲ್ಲಿ ಬಂದುಬಿಡುತ್ತೆ. ಇದು ದಶಾಭುಕ್ತಿಗಳಲ್ಲಿ ಇದು ಗೊತ್ತಾಗ್ತಾ ಹೋಗುತ್ತೆ ಒಂದು. ಮತ್ತು ಎಸ್ಪೆಷಲಿ ಯಾವ ರಾಶಿಯವರು ಯಾವ ವಯಸ್ಸಿನಲ್ಲಿ ಸಾಯ್ತಾರೆ ಅಂತಂದರೆ, ಈಗ ನೋಡಿ, ಪರ್ಟಿಕ್ಯುಲರಾಗಿ ಒಬ್ಬ ಮನುಷ್ಯ ಸಾವು ಬರೋದು, ಈ ನೋಡ್ರಿ, ಗರ್ಭಿಣಿ ಆಗಿದ್ದಾಗ, ಪ್ರೆಗ್ನೆನ್ಸಿ ಆಗಿದ್ದಾಗ 9 ತಿಂಗಳ ಒಳಗಡೆ ಗರ್ಭಪಾತ ಯಾವಾಗ ಬೇಕಿದ್ರೂ ಆಗ್ಬೋದು ಒಂದು. ಎರಡನೇದು, ಮಗು ಹುಟ್ಟಿ 9 ದಿನದೊಳಗಡೆ ಸಾಯ್ಬೋದು. ಮತ್ತು 9 ತಿಂಗಳು ಒಳಗಡೆ ಸಾಯ್ಬೋದು. 9 ವರ್ಷ, 19 ವರ್ಷ, 29, 39 ವರ್ಷ, 49 ವರ್ಷ, 59, 69, 79, 89, 99, 109, 119 ಹಿಂದೆ ಮುಂದೆ 4 ವರ್ಷ. ಈ ಎಕ್ಸಾಂಪಲ್ಲು 9 ವರ್ಷ, ಹಿಂದೆ ಮುಂದೆ 4 ವರ್ಷ, ಹಿಂದೆ 4 ವರ್ಷ ಆಗ್ಬೋದು, ಮುಂದೆ 4 ವರ್ಷ. ಈ ಟೈಮಲ್ಲಿ ಮನುಷ್ಯನಿಗಳಿಗೆ ಗಂಡಾಂತರಗಳು, ಸಾವಿನ ಗಂಡಾಂತರಗಳು ಒಂದು ರಿಲೇಟೆಡ್ಸು ಬರೋದು, ಇವೆಲ್ಲ ಒಂದು ರಿಲೇಟೆಡ್ಸು ಲಕ್ಷಣಗಳಿರುತ್ತೆ. ಈಗ ಪರ್ಟಿಕ್ಯುಲರಾಗೆ ಇದೇ ರಾಶಿಯವರಿಗೆ ಇಂಥ ಕಾಯಿಲೆನೇ ಬರುತ್ತೆ ಅಂತಂದ್ಬಿಟ್ಟು ಹೇಳಲಿಕ್ಕೆ ಆಗಲ್ಲ. ಆ ಪ್ಲಾನೆಟ್ಸ್ಗಳು ಇಂಡಿಕೇಶನ್ಸ್ ಕೊಡ್ತವೆ. ಇವಾಗ ಈ ಶುಗರು ಮತ್ತು ಬಿ ಪಿ,
ಏನಾಗ್ಬಿಟ್ಟಿದ್ದಾವೆ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳು ಇವೆಲ್ಲ. ಈ ಸಕ್ಕರೆ, ಬೆಲ್ಲ, ಮೈದಾ, ಬೇಕ್ರಿ ಐಟಮ್ಸು, ಜಂಕ್ ಫುಡ್ಗಳು ಅತಿಯಾಗಿ ತಿಂತಾ ಇದ್ದಾಗ ಈ ಶುಗರು, ಬಿ ಪಿಗಳು ಬರುತ್ತೆ. ಜೊತೆಗೆ ಸ್ಟ್ರೆಸ್ಸು, ಒತ್ತಡಗಳು, ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ಸ್ಟ್ರೈನು ಮಾಡಿಕೊಂಡಾಗ ಆಬ್ವಿಯಸ್ಲಿ ಶುಗರು, ಬಿ ಪಿಗಳು ಬಂದೇ ಬರುತ್ತೆ. ಅದನ್ನು ಹೊರಗಡೆ ಬರಬೇಕಂದ್ರೆ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸಕ್ಕರೆ, ಬೆಲ್ಲ, ಮೈದಾ, ಬೇಕ್ರಿ ಐಟಮ್ಸು, ಸ್ಟ್ರೆಸ್ನ ಮಾಡಬಾರ್ದು, ಮಾಡ್ಕೊಳಕ್ಕೆ ಹೋಗಬಾರ್ದು. ವಾಕಿಂಗು, ಒಳ್ಳೆ ಫೈಬರ್ ಕಂಟೆಂಟ್ ಇರೋ ಆಹಾರಗಳು ಒಂದು ತಿಂದಾಗ ಮನುಷ್ಯ ಅದರಿಂದ ಒಂದು ರಿಲೇಟೆಡ್ಸು ಹೊರಗಡೆ ಬರ್ತಾನೆ. ಪರ್ಟಿಕ್ಯುಲರ್ಗೆ ಈ ದಶಾಭುಕ್ತಿಗಳಲ್ಲಿ ಯಾವುದೇ ಒಂದು ದಶಾಭುಕ್ತಿಗಳು ನಡೀಲಿ, ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ 4ನೇ ಮನೆ, 10ನೇ ಮನೆ ಕಾಯಿಲೆಗಳು ತಂದು ಕೊಟ್ಬಿಡುತ್ತೆ. ಮಾರಣಾಂತಿಕ ಕಾಯಿಲೆಗಳಾಗಿರ್ಬೋದು, ಯಾವುದೇ ಕಾಯಿಲೆಗಳು, ಪದೇ ಪದೇ ಟ್ಯಾಬ್ಲೆಟ್ಸ್ ನುಂಗ್ತಿರೋದು, ಆಸ್ಪತ್ರೆಗೆ ಹೋಗ್ತಾ ಇರೋದು, ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಬಂದುಬಿಡುತ್ತೆ. ಮತ್ತು ಮನುಷ್ಯನಿಗೆ ಸಾವಿನ ಗಂಡಾಂತರಗಳು ಯಾವಾಗ ಬರುತ್ತಪ್ಪ ಅಂದರೆ ಇದೇ ವಯಸ್ಸುಗಳಲ್ಲಿ ಹೇಳಿದ್ದೀನಲ್ಲ, ಅದ್ರ ಹಿಂದೆ ಮುಂದೆ 4 ವರ್ಷ ಡಿಫ್ರೆನ್ಸಲ್ಲಿ ಮನುಷ್ಯ ಸಾವನ್ನಪ್ಪೋದು ಖಂಡಿತವಾಗ್ಲೂ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.